ಸುಮಾರು 5 ವರ್ಷಗಳಿಂದ ಪಡಿತರ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ವಿಶ್ವಜಿತ್ ಪಾಟೀಲ್ ಫುಡ್ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಮಹಾರಾಷ್ಟ್ರಕ್ಕೆ ಪಡಿತರ ಅಕ್ಕಿ ಸಾಗಾಣಿಕೆ ಮಾಡ್ತಿದ್ದಾನೆ. ರಾಜಾರೋಷವಾಗಿ ಕರ್ನಾಟಕದ ಪಡಿತರ ಅಕ್ಕಿಯನ್ನ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾನೆ ಈ ಭೂಪ. ಹೌದು, ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಿಸುವ ವೇಳೆ ಬಲೆಗೆ ಬಿದ್ದ ಭೂಪ ಈತನ ಮೇಲೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣ. ಇದೀಗ ಅಕ್ಕಿ ಕಳ್ಳ ವಿಶ್ವಜಿತ್ನ ಮೇಲೆ ಕೇಸು ದಾಖಲಿಸಿದ ದಕ್ಷ ಅಧಿಕಾರಿ ಮಲ್ಲಪ್ಪ ಗಾಣಗೆ. ಈ ದಕ್ಷ ಅಧಿಕಾರಿ ಸಾರ್ವಜನಿಕರಿಂದ ಮೆಚ್ಚುಗೆ ಪಡೆದ ದಕ್ಷ ಫುಡ್ ಅಧಿಕಾರಿ ಅಂತ ಮಲ್ಲಪ್ಪ ಗಾಣಗಿಯವರು ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳಿಂದ ಕಡಿಮೆ ಬೆಲೆಗೆ ಪಡಿತರ ಅಕ್ಕಿಯನ್ನ ಈತ ಖರೀದಿಸ್ತಾನೆ. ಅದೇ ಅಕ್ಕಿಯನ್ನ ಹೆಚ್ಚಿನ ಬೆಲೆಗೆ ಮಹಾರಾಷ್ಟ್ರಕ್ಕೆ ಮಾರಾಟ ಮಾಡ್ತಾನೆ. ಈ ಅಕ್ರಮ ಸಾಗಾಟದ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಗೂಂಡಾಗಿರಿ ಮಾಡ್ತಾನೆ ಈ ಕಳ್ಳ. ಫುಡ್ ಅಧಿಕಾರಿಗಳಿಗೆ ಸವಾಲಾಗಿದ್ದಾನೆ ಈ ಪಡಿತರ ಅಕ್ಕಿ ಕಳ್ಳ ಅಂತ ಹೇಳಬಹುದು. ಹೌದು, ಕಾಂಗ್ರೆಸ್ ಸರ್ಕಾರದ ಅನ್ನಭಾಗ್ಯಕ್ಕೆ ಕಣ್ಣ ಹಾಕಿದ ಕಳ್ಳ ವಿಶ್ವಜಿತ್ ಪಾಟೀಲ್. ಕಣ್ಣು ಮುಚ್ಚಿ ಕುಳಿತ ಕಾಂಗ್ರೆಸ್ ಜನಪ್ರತಿನಿಧಿಗಳು. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಈತನ ಮೇಲೆ ಕ್ರಮಕ್ಕೆ ಮುಂದಾಗಿ. ನಮ್ಮ ಜಸ್ಟ್ ಕನ್ನಡ ಟಿವಿಯಿಂದ ನಿಮಗೊಂದು ವಿನಂತಿ ಏನಂದ್ರೆ, ವಿಶ್ವಜಿತ್ ಪಾಟೀಲನ ಮೇಲೆ ಕಠಿಣ ಕ್ರಮ ಆಗಲೇಬೇಕು. ಉತ್ತರ ಬೆಳಗಾವಿ ಕಾಂಗ್ರೆಸ್ ಎಂಎಲ್ಎ ಆಸಿಫ್ ರಾಜು ಸೇಠ್ ಅವರೇ ಈತನ ಮೇಲೆ ಕ್ರಮಕ್ಕೆ ಮುಂದಾಗಿ. ನಾವು ಇದನ್ನ ಆಗ್ರಹ ಪಡಿಸುತ್ತೇವೆ. ಕಾಂಗ್ರೆಸ್ ನಾಯಕರೇ, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ದುರುಪಯೋಗವನ್ನ ತಡೆಯಿರಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಂಎಲ್ಎ ಹೆಬ್ಬಾಳ್ಕರ್ ಅವರೇ ಈ ಅಕ್ರಮ ದಂಧೆ ತಡೆಯಿರಿ. ಅಕ್ರಮ ದಂಧೆ ತಡೆಯಲು ಅಧಿಕಾರಿಗಳಿಗೆ ಸಾಥ್ ಕೊಟ್ಟ ಸಮಾಜ ಸೇವಕ ಜಾನ್ ಕರೆಪ್ಪಗೋಳ್. ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುವ ಅಕ್ರಮಗಳಿಗೆ ಬ್ರೇಕ್ ಬೀಳೋದಾದ್ರೂ ಯಾವಾಗ ಅನ್ನೋ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಅತಿ ಶೀಘ್ರದಲ್ಲಿ ಬಯಲಾಗಲಿದೆ ವಿಶ್ವಜಿತ್ ಪಾಟೀಲನ ಬಂಡವಾಳ.